ವಿಜೇಂದ್ರ ಅವರು ಸುದ್ದಿಗೋಷ್ಠಿ ನಡೆಸಿ ನಿನ್ನೆ ಕೂಡ ಮಾತಾಡಿದ್ರು, ಇದೊಂದು ಮುಟ್ಟಾಳ ಸರ್ಕಾರ ಕೇಂದ್ರ ಕಡೆ ಬಟ್ ಮಾಡುತ್ತೆ ಅಂತ. ಅಂಡ್ ಎರಡನೇದು, ಇವತ್ತು ಕೂಡ ಮೊದಲು ಖರ್ಗೆರೆ ಅಸಹಾಯಕತೆಯನ್ನು ತೋರಿಸ್ಕೊತಾ ಇದ್ದಾರೆ, ಮೊದಲು ಅವ್ರ ಮನೆಗೆ ಪರಿಹಾರ ಕೊಡಲಿ ಸರ್ಕಾರ, ಬೆಳೆ ಪರಿಹಾರ ಅಂತ. ನೋಡಿ, ಇಂಥ ಮುಟ್ಟಾಳ್ತನಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗುತ್ತೆ? ಇದೇ ವಿಜೇಂದ್ರ ಅವರ ಪೂಜ್ಯ ತಂದೆಜಿಯವರು, ಅಪ್ಪಾಜಿಯವರು ನಿಮ್ಗೆ ನೆನಪಿದ್ರೆ ಔಟ್ರೈಟಾಗಿ ಅಧಿಕಾರಿಗಳಿಗೆ ಹೇಳ್ತಾರೆ ಮತ್ತು ವಿಧಾನಸಭೆಯಲ್ಲಿ ಹೇಳ್ತಾರೆ, ರೈತರು ಕೇಳಿದಕ್ಕೆಲ್ಲ ನಾವು ಸ್ಪಂದಿಸೋಕ್ಕಾಗಲ್ಲ, ಸರ್ಕಾರ ಹತ್ರ ನೋಟ್ ಛಪಾಯಿಸೋ ಮಿಷಿನ್ ಇಲ್ಲ, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ. ಇದೇ ತಮ್ಮ ಪೂಜ್ಯ ಅಪ್ಪಾಜಿಯವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ. ಹೋದ ಬಾರಿ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರ್ದೆ ಹೋದವರು. ಸೊ ಆದ್ದರಿಂದ ದಯವಿಟ್ಟು BJP ಅವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ಕೆ ಹೋಗಬೇಡಿ. ನಿಮ್ಮ ಸರ್ಕಾರ ಇದ್ದಾಗ ಕಲಬುರಗಿಗೆ ಜಿಲ್ಲೆಗೆ ನಮಗೆ ಬಂದಿರೋದು 201 ಕೋಟಿ ರೂಪಾಯಿ. ಅದು ನೀವು ಚಾಲೆಂಜ್ ಮಾಡ್ತೀರಾ? ತಯಾರಿದ್ದೇವೆ ಅದನ್ನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಕಳೆದ 2 ವರ್ಷದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದ್ದು 1417 ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಆ್ಯಸ್ ವೆಲ್ ಆಸ್ ಇನ್ಶೂರೆನ್ಸ್. ಮಿಸ್ಟರ್ ವಿಜೇಂದ್ರ ಅವರೇ, ಮಿಸ್ಟರ್ ನಾರಾಯಣ ಸ್ವಾಮಿ ಚೆಲುವಾದಿ ಅವರೇ, ಮಿಸ್ಟರ್ ಅಶೋಕ್ ಅವರೇ, ದಯವಿಟ್ಟು ಇದು ಅಂಕಿಅಂಶಗಳನ್ನು ತಿಳ್ಕೊಳ್ಳಿ. ಕೇಂದ್ರ ಸರ್ಕಾರ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಕರ್ನಾಟಕದ ಮೇಲೆ, ಕಲಬುರಗಿ ಮೇಲೆ. ಕೇಂದ್ರ ಸರ್ಕಾರ ಏನು ಬರೀ ಕನ್ನಡಿಗರ ಬೆವರು ರಕ್ತವನ್ನು ಹೀರ್ಲಿಕ್ಕೆ ಇರೋದು? ಏನು ನಮ್ಮ ತೆರಿಗೆ ಕೊಡ್ತಾ ಇಲ್ವಾ ನಾವು? ಹೋದ ಬಾರಿ ಕೂಡ ನಾವು ಆದಷ್ಟು ಸಹಾಯ ನಮ್ಮ ರೈತರಿಗೆ ಮಾಡಿ, ನಮ್ಮ ಜನರಿಗೆ ಮಾಡಿ, ಅದಾದಮೇಲೆ NDRF ನಾಮ್ ಪ್ರಕಾರ, ಕೇಂದ್ರ ಸರ್ಕಾರದ ನಾಮ್ ಪ್ರಕಾರನೇ ನಾವು ನಿಮಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ. ನೀವೇನು ಮಾಡಿದ್ರಿ? 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಅದಾದಮೇಲೆ ನಮ್ಮ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ ಅವರು ಛೀಮಾರಿ ಹಾಕಿ ನೀವು ಅವರಿಗೆ ಕರ್ನಾಟಕದವರಿಗೆ ನೀವು ಪರಿಹಾರ ಕೊಡಬೇಕು ಅಂತಿದ್ದು. ಅದು ನಿಮ್ಮ ಇತಿಹಾಸ ಇದೆ, ತಿಳ್ಕೊಳ್ಳಿ ಫಸ್ಟು. ಆಮೇಲೆ ನೀವೇನು ಉಪಕಾರ ಮಾಡ್ತಾ ಇಲ್ಲ ಕನ್ನಡಿಗರ ಮೇಲೆ. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಿಮ್ಮಿಂದ ಏನು ಉಪಕಾರ ಬೇಕಾಗಿಲ್ಲ ನಮಗೆ. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ, IT-ನಲ್ಲಿ ನಂಬರ್ 2 ಇದ್ದೀವಿ, GST-ನಲ್ಲಿ ನಂಬರ್ 2 ಇದ್ದೀವಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ನಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ನಾವು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. 1 ರೂಪಾಯಿ ನಮ್ಗೆ ವಾಪಸ್ ಬರ್ತಾ ಇಲ್ಲ. ಇದೆಲ್ಲ ಸ್ವಲ್ಪ ಗಮನಕ್ಕೆ ಇಟ್ಕೊಂಡು ಮಾತಾಡಿ. ಏನು ಸುಮ್ಮನೆ ಪುಕ್ಸಟೆ ನೀವು ಯಾರ ಮೇಲೋ ಏನು ಕನ್ನಡಿಗರ ಮೇಲೆ ದೊಡ್ಡ ಎಹಸಾನ್ ಮಾಡ್ತಾಯಿದ್ದೀವಿ, ದೊಡ್ಡ ಉಪಕಾರ ಮಾಡ್ತಾಯಿದ್ದೀವಿ ಅಂತಲ್ಲ. ನಮ್ಮ ಪಾಲು ನಮ್ಗೆ ಕೊಡಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ. ಈಗ ಪ್ರತಿ 100 ರೂಪಾಯಿ ಏನು ತೆರಿಗೆ ಕೊಡ್ತೀವಿ, ನಮಗೆ ಬರ್ತಾ ಇರೋದು 12 ರೂಪಾಯಿ ಬರ್ತಾ ಇಲ್ಲ. ಉತ್ತರ ಪ್ರದೇಶಿಗೆ, ಮಧ್ಯಪ್ರದೇಶಿಗೆ 200-300 ರೂಪಾಯಿ ಹೋಗ್ತಾ ಇದೆ ಅಲ್ರಿ 100 ರೂಪಾಯಿಗೆ. ಅದ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ಇದೆಯಾ BJP ಒಬ್ರಿಗೂ?